ಎರಡನೇ ಬ್ರ್ಯಾಂಚು ನಮ್ಮನ್ನ ಮಾಡ್ತಾ ಇರೋದು. ಏನು ಅಂದರೆ ತುಂಬ ಜನ ನಮ್ಮ ಫ್ರಾಂಚೈಸಿ ಅಂದ್ಬಿಟ್ಟು ಬಂದರೆ ಮೈಸೂರು ತುಮಕೂರು ಮಾತ್ರ ಕೊಟ್ಟಿರೋದು. ಖುಷಿ ಆಗುತ್ತೆ. ಎರಡನೇ ಬ್ರ್ಯಾಂಚು ಒಂದು ತಿಂಗಳು ಆಗ್ದಿರೋ ಮುಂಚೆನೇ ಇನ್ನೊಂದು ಮಾಡಿರೋದಕ್ಕೆ. ಏನಕ್ಕೆ ಅಂದರೆ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟಾಗಿ ಮಾಡಬೇಕು. ಪ್ರತಿಯೊಂದು ಅಷ್ಟೇ ಇಂಟ್ರೆಸ್ಟಾಗಿ ಮಾಡಿದ್ರೆ ಖಂಡಿತ ನಾವು ಮುಂದಕ್ಕೆ ಹೋಗ್ತೀರಿ. ಏನಕ್ಕೆ ಅಂದರೆ ನಾನು ಅದು ಪಟ್ಟಿದ್ದೀನಿ. ಅದರಿಂದ ತುಂಬ ಖುಷಿ ಆಯಿತು. ಪ್ರೀಮಿಯಂ ಶಾಪು ನಮ್ಮ ಮೈಸೂರಲ್ಲಿ ಆಗಿರೋದಕ್ಕೆ. ಮತ್ತು ದೊಡ್ಡವರಾಗಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಆಫರ್ಸ್ ಅಂತ ಬಂದರೆ ಪ್ರತಿಯೊಂದು ಆಫರ್ಸ್ ಇರುತ್ತೆ. ಪ್ರೀಮಿಯಂ ಶರ್ಟ್ಸಲ್ಲಿ ನಿಮಗೆ ಬೇರೆ ಕಡೆ 6000 7000 ಇರೋದೆಲ್ಲ 1500ಇಂದ 1200ಇಂದ 2000 ರುಪೀಸ್ ಒಳಗಡೆ ಕೊಡ್ತಾಯಿದ್ದೀರಿ. ಕ್ವಾಲಿಟಿ ನೀವು ಯೂಸ್ ಮಾಡಿ. ಇಷ್ಟ ಆದರೆ ಒಬ್ರಿಗೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ 100 ಜನಕ್ಕೆ ಹೇಳಿ. ಮತ್ತು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರಲ್ಲ. ಪ್ರತಿಯೊಂದು ಓನ್ ಪ್ರೊಡಕ್ಷನ್ ಇರುತ್ತೆ. ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮೈಸೂರು ಜನತೆ ಆಗಲಿ, ಯೂಟ್ಯೂಬ್ ಚಾನಲ್ ಆಗಲಿ, ಮತ್ತು ಮೀಡಿಯಾವರಾಗಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕಾಗೋದು. ನಾವು ಬೆಳೆದು ನಮ್ಮ ಕೈಯಲ್ಲಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾವು ಬಜೆಟ್ ಕಮ್ಮಿಯಲ್ಲಿ ನಾವು ಬಟ್ಟೆ ಕೊಡ್ತಾಯಿದ್ದೀರಿ. ಮತ್ತು ತುಂಬ ಥ್ಯಾಂಕ್ಸ್. ಬಸವರಾಜ್ ಅಂತ. ಇದು ಎರಡನೇ ಬ್ರ್ಯಾಂಚು ಮೈಸೂರಲ್ಲಿ ಓಪನ್ ಮಾಡ್ತಿದ್ದೀವಿ. ಇಂಥ ವ್ಯಕ್ತಿ ಒಬ್ಬ ಇದ್ದರೆ 10 ಬ್ರ್ಯಾಂಚ್ ಮಾಡೋ ಧೈರ್ಯ ನಮಗಿರುತ್ತೆ. ಯಾಕೆಂದರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ. ನಮ್ಮ ಕಷ್ಟ ಅರ್ಥ ಮಾಡ್ಕೊತಾರೆ. ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ ತನಕ ಜೊತೆಗೆ ನಿಂತು ತಾವೇ ಶರ್ಟ್ ಎಲ್ಲ ಹ್ಯಾಂಗ್ ಮಾಡಿ ಅಂಥ ಸ್ಟ್ರಗಲ್ ಪಡೋ ವ್ಯಕ್ತಿಗೆ ಅವ್ರ ಮನೇಲಿ ಇರ್ಬೋದು, ನನಗೆ ಸ್ಟಾಕ್ ಕಳಿಸಿ ಮನೇಲಿ ಇರ್ಬೋದು. ಆದರೂ ಇಲ್ಲಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡಿಂಗು ಇವತ್ತು ಬೆಳಿಗ್ಗೆ ಅವ್ರು ನೈಟ್ ಬಂದು ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಹೋಗಿದ್ದು. ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಯಾರು 10 ಅಂಗಡಿ ಮಾಡೋಕ್ಕೂ ಅದು ದೊಡ್ಡ ವಿಚಾರ ಅಲ್ಲ. ಈಗ ಎಷ್ಟೋ ಬೇರೆ ಕಡೆ ಫ್ರಾಂಚೈಸಿ ತೊಗೊಂಡ್ರು ಐಟಮ್ ಕಳಿಸ್ಬಿಟ್ಟು ಮನೇಲಿ ಮಲಗಿದ್ರೆ ಈಗ 10 ಬಟ್ಟೆ ಅಂಗಡಿ ಇದೆ, ಅವ್ರಿಗೆ 10 ಶಾಪ್ ಇದೆ. ಅವ್ರ ಮನೇಲಿ ಆರಾಮಾಗಿ ಮಲಗ್ಬೋದು. ಇನ್ನು ಇಷ್ಟೊಂದು ಸ್ಟ್ರಗಲ್ ಪಡೋ ಅವಶ್ಯಕತೆ ಇಲ್ಲ. ಆದರೂ ಇಷ್ಟೊಂದು ಸ್ಟ್ರಗಲ್ ಪಡೆದು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇನ್ನು 10 ಅಂಗಡಿ ಮಾಡೋದು ನನಗೆ ಖುಷಿ ಇದೆ ಸರ್. ಖಂಡಿತ ಮಾಡೇ ಮಾಡ್ತೀನಿ. ಇಂಥವ್ರೊಬ್ರು ಇದ್ದರೆ ನಮ್ಮ ಅಣ್ಣಗಿಂತ ಹೆಚ್ಚಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದು ನಾವು ಹೇಳ್ಕೊಳಕ್ಕಾಗಲ್ಲ ಸರ್. ನಮ್ಮ ಹತ್ರ ಇವತ್ತು ₹1 ಕಮ್ಮಿ ಇರ್ಬೋದು. ಏನೂ ಬೇಜಾರು ಮಾಡ್ಕೊಳ್ಳೋದು ನಮ್ಗೆ ಐಟಮ್ ಕಳಿಸೋದ್ರಿಂದ ಹಿಡಿದು ಜೊತೆಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಪ್ರತಿಯೊಂದು ಸಪೋರ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾವು ಒಂದು ತಿಂಗಳಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡೋಕ್ಕೆ ಅವಕಾಶ ಆಗಿದ್ದು. ಅದೇ ಬೇರೆ ಫ್ರಾಂಚೈಸಿ ಅವ್ರ ಥರ ಏನಾದ್ರು ಸಪೋರ್ಟ್ ಮಾಡದೆ ನೆಗ್ಲೆಕ್ಟ್ ಮಾಡಿದರೆ ಅದನ್ನೇ ನಾವು ಇನ್ನೂ ಎಷ್ಟು ವರ್ಷ ಆದರೂ ಡೆವಲಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಒಂದೇ ತಿಂಗಳಿಗೆ ಮತ್ತೆ ಬಂದಿದ್ದೀವಿ ಅಂದರೆ ಮತ್ತೆ ಇನ್ನೊಂದು ಬೇರೆ ಕಡೆ ಮಾಡ್ತೀವಿ ಸರ್. ಇನ್ನು ನನಗೂ ಆಸೆ ಇದೆ 10 ಬಟ್ಟೆ ಅಂಗಡಿ ಮಾಡಬೇಕು ಅಂತ. ಇಂಥವರಿಂದ ಖಂಡಿತ ಸಪೋರ್ಟ್ ಮಾಡಿದ್ರೆ ಮಾಡೇ ಮಾಡ್ತೀನಿ. ಅದು ಸಪೋರ್ಟ್ ಮಾಡೇ ಮಾಡ್ತಾರೆ ಬಿಡಿ ಯಾವಾಗಲೂ. ಮೈಸೂರು ನಗರದ ವಿಜಯನಗರ ಡಬಲ್ ಟ್ಯಾಂಕ್ ಸರ್ಕಲ್ನಲ್ಲಿ ಬ್ರೋ ಜೂನ್ ಸಿಸ್ಟರ್ ಜೂನ್ ಎಂಬ ಬಟ್ಟೆ ಅಂಗಡಿ ಭಾಳ ವೆರೈಟಿಗಳಿದ್ದಾವೆ. ಹುಡುಗರಿಗೆ ಹುಡುಗಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಭಾಳ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಗುಣಮಟ್ಟದ ಒಂದು ಬಟ್ಟೆ ಅಂಗಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನೋಡಿದ್ದೇನೆ. ಜೊತೆಗೆ ಪಾದರಕ್ಷೆಗಳನ್ನು ಕೂಡ ಬಟ್ಟೆ ಜೊತೆಗೆ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಪಾದರಕ್ಷೆಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ನೂತನವಾದಂಥ ಒಂದು ಅಂಗಡಿಯನ್ನು ಇವತ್ತೇನು ಪ್ರಾರಂಭ ಮಾಡಿದ್ದಾರೆ. ಅದು ನಿಜವಾಗ್ಲೂ ಕೂಡ ಭಾಳ ಜನರಿಗೆ ಉಪಯುಕ್ತವಾದಂಥ ಬಟ್ಟೆಗಳನ್ನು ತಂದು ಇದು ಬೆಂಗಳೂರಿನಲ್ಲಿ 1.5 ಪಟ್ಟು ಜಾಸ್ತಿ ಇದೆ. ನಗರದಲ್ಲೂ ಕೂಡ 1.5 ಪಟ್ಟು ಜಾಸ್ತಿ ಇರ್ತಕ್ಕಂಥ ಒಳ್ಳೊಳ್ಳೆ ಗುಣಮಟ್ಟದ ಬಟ್ಟೆಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನು ಎಲ್ಲರೂ ಕೂಡ ಬಂದು ಪಡ್ಕೊಳ್ಳಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೈಸೂರಲ್ಲಿ ರಾಜೇಶ್ ಮತ್ತು ಬಸವರಾಜ್ ಇಬ್ಬರು ಯೂತ್ಸು ಸಣ್ಣ ಏಜಲ್ಲಿ 12ನೇ ಡ್ರೆಸ್ ಶೋರೂಮ್ ಓಪನ್ ಮಾಡಿದ್ದಾರೆ. ಸೊ ವ್ಯಾಪಾರಕ್ಕೆ ಎಜುಕೇಷನ್ನು ಮತ್ತು ಬ್ಯಾಕ್ಗ್ರೌಂಡ್ ಅದು ಯಾವುದೂ ಮುಖ್ಯ ಅಲ್ಲ. ಟ್ಯಾಲೆಂಟ್ ಇದ್ದರೆ ಅನ್ನಲಿಕ್ಕೆ ಈ ಹುಡುಗರಿಬ್ಬರು ಸಾಕ್ಷಿ. ಉಳಿದ ಯೂತ್ಸಿಗೆ ಅವರು ಪ್ರೇರಣೆ ಆಗಲಿ. ಜೊತೆಗೆ ಬ್ರ್ಯಾಂಡೆಡ್ ಬಟ್ಟೆಗಳ ಶೋರೂಮ್ಗಳ ಮಧ್ಯ ಕರ್ನಾಟಕದ ಯುವಕರು 12 ಶೋರೂಮ್ ಮಾಡೋದು 2-3 ವರ್ಷದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಾಗೆ. ಸೊ ಇಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ.
ಇನ್ನೂ 10 ಶೋರೂಮ್ ಎಕ್ಸ್ಟ್ರಾ ಆಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ, ಈ ಬಟ್ಟೆ ವ್ಯಾಪಾರದ ಜೊತೆಗೆ ಅವರಿಗೂ ಉದ್ಯೋಗ ಸಿಗಲಿ, ಮತ್ತು ಇನ್ನೂ ಉಳಿದ ಹುಡುಗರಿಗೂ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಇವರೆಲ್ಲ ಏನೋ ಒಂದು ಮಾರಲ್ ಆಗಲಿ ಅಂತ ಹೇಳಿ ನನ್ನ ಅಪೇಕ್ಷೆ ಇದೆ.